ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಚಿಕ್ಕ ವ್ಲಾಗು. ಹಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಮತ್ತು ನನ್ನ ಮಕ್ಕಳು ಹಾಗೆ ನಮ್ಮ ಮನೆಯವರು 4 ಜನ ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಹಾಗಾಗಿ ಇವತ್ತು ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವತ್ತು ಚೆನ್ನಾಗಿ ಕೂಡ ಪೂಜೆ ಮಾಡಿರ್ತಾರೆ. ಅದರಲ್ಲಿ ಎಳ್ಳಿನ ಅಮಾವಾಸ್ಯೆ ಬೇರೆ, ಎಳ್ಳಿನ ಅಮಾವಾಸ್ಯೆ ಅಲ್ಲ, ಎಳ್ಳಮಾವಾಸ್ಯೆ. ಹಾಗಾಗಿ ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೇ ತಲೆ ಸ್ನಾನ ಮಾಡಿಕೊಂಡು ಗಾಡೀಲಿ ಹೋಗ್ತಾ ಇದ್ದೀವಿ ಅಂದರೆ ಮುಗ್ದೋಯ್ತು ಕತೆ. ಫುಲ್ಲು ಥಂಡಿ, ಅದರಲ್ಲಿ ಬೇರೆ ತಲೆ ಫುಲ್ ಹಸಿ ಇರುತ್ತೆ. ಒಂಥರ ನಂಗೆ ಚಳಿನೇ ಸ್ಟಾರ್ಟ್ ಆಗೋಯ್ತು. ಏನು ಮಾಡೋದು? ಆದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಲೆ ಸ್ನಾನ ಮಾಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ವೆದರ್ ಕೂಡ ಸೂಪರಾಗಿದೆ. ಬಿಸಿಲು ಬರ್ತಾ ಇದೆ, ಬಟ್ ಬಿಸಿಲು ಬರ್ತಾ ಇದ್ದರೂ ಕೂಡ ಹಾಗೆ ಚಳಿ ಇದೆ. ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿನೂ ಮನೇಲಿ ಆಲ್ರೆಡಿ ಮಾಡಿಟ್ಟು ಮಕ್ಕಳಿಗೆ ಟಿಫನ್ ಮಾಡಿಸ್ಕೊಂಡು ಆಲ್ಮೋಸ್ಟ್ ಒಂದು 3/4% ಕೆಲಸ ಮುಗಿಸ್ಕೊಂಡು ನಾವು ದೇವಸ್ಥಾನ ಕಡೆ ಬಂದ್ವಿ. ಯಾಕಂದರೆ ದೇವಸ್ಥಾನಕ್ಕೆ ಬಂದ ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅವ್ರನ್ನ ಬಂದು ಮತ್ತೆ ಟಿಫನ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸಿ ಕಳಿಸೋಷ್ಟರಲ್ಲಿ ಲೇಟ್ ಕೂಡ ಆಗೋಗುತ್ತೆ. ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಟಿಫನ್ ಎಲ್ಲ ರೆಡಿ ಮಾಡಿ, ಪೂಜೆ ಮಾಡಿ, ಟಿಫನ್ ಅವ್ರಿಗೆ ತಿನ್ನಿಸ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಇನ್ನೇನು ಮನೆಗೆ ವಾಪಸ್ ಹೋಗಿ ಅವ್ರ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋದರೆ ಆಯಿತು. ಮತ್ತು ಯೂನಿಫಾರ್ಮ್ ಕೂಡ ಹಾಕ್ಸ್ಕೊಂಡೇ ಕರ್ಕೊಂಬಂದುಬಿಟ್ಟಿದ್ದೀನಿ. ನನ್ನ ಮಕ್ಕಳು ರೆಡಿ ಆಗೋರಲ್ಲಿ ತುಂಬ ಲೇಟು. ಅದಕ್ಕೋಸ್ಕರ ಮತ್ತು ಮನೆಗೆ ಬಂದು ನಾವು ಫಾಸ್ಟಾಗಿ ರೆಡಿಯಾಗಿ ಅಂತ ಹೇಳೋದಕ್ಕಿಂತ ಅವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ಬಿಟ್ರೆ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮಾವಾಸ್ಯೆ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗೋದು. ಒಂದೊಂದು ಸಲ ಡೈರೆಕ್ಟಾಗಿ ಉಕ್ಕುಡ್ಗಾತ್ರಿಗೂ ಕೂಡ ಅವತ್ತಿನ ದಿನ ಹೋಗ್ತೀವಿ. ಆಗದೇ ಇದ್ದರೆ ಮನೆ ಹತ್ರ ಅಂದರೆ ಊರಲ್ಲೇ ಇರುವಂಥ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಯಾವಾಗಲಾದರೂ ಒಂದು ವಾರಕ್ಕೊಮ್ಮೆ ಇಲ್ಲಾಂದರೆ ಒಂದು 15 ದಿನಕ್ಕೊಮ್ಮೆನಾದರೂ ನಾವು ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇರಬೇಕು. ಎಷ್ಟೇ ಬ್ಯುಸಿ ಇದ್ದೀವಿ ಅಂತ ಅಂದ್ರೂ, ಎಷ್ಟೇ ಕೆಲಸ ಇದೆ ನಮ್ಗೆ ಆಗೋದೇ ಇಲ್ಲ ಅಂತ ಅಂದ್ರೂ ವಾರಕ್ಕೊಮ್ಮೆನಾದರೂ ಅಟ್ಲೀಸ್ಟ್ ಬೇಡ ಒಂದು 15 ದಿನಕ್ಕೊಮ್ಮೆನಾದರೂ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಅಲ್ಲಿರುವಂಥ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ಇಲ್ಲ ಅಂತ ಅಂದರೆ ಸುಮ್ಮನೆ ನೆಗೆಟಿವಾಗಿ ಥಿಂಕ್ ಮಾಡೋದು, ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ನೋಡ್ತಾ ಇದ್ದರೆ 2 ಕಣ್ಣು ಸಾಲದು ನೋಡೋದಕ್ಕೆ ದೇವ್ರನ್ನ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾವಿನ ಹೆಡೆ ಮೇಲೆ ಹಾವು ಈ ಥರ ಸುತ್ತಾಕೊಂಡು ಕೂತಿರೋ ಥರ, ಅದ್ರ ಮೇಲ್ಗಡೆ ಅಜ್ಜಯ್ಯ ಕೂತಿದ್ದಾನೆ, ಹಿಂದ್ಗಡೆ ಹಾವಿನ ಎಡೆ ಇದೆ ಅನ್ನೋ ಥರನೇ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಾಯಿತ್ತು ಅಂದರೆ. ಅದರಲ್ಲಿ ಮತ್ತು ಕಲರ್ ಲೈಟಿಂಗ್ಸ್ ಸೆಟ್ಟಿಂಗ್ ಕೂಡ ಮಾಡಿಬಿಟ್ಟಿದ್ದಾರೆ. ಅದು ನೋಡ್ತಾ ಇದ್ರೇ ನೋಡ್ತಾನೆ ನಿಂತ್ಕೋಬೇಕಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದರು. ಈ ಟೈಮಲ್ಲಿ ಉಕ್ಕುಡ್ಗತ್ರಿಲಿ ಹೋದ್ವಿ ಅಂತಂದರೆ ಸಖತ್ತಾಗಿರುತ್ತೆ. ಅಂದರೆ ಅಮಾವಾಸ್ಯೆ ದಿನ ತುಂಬ ರಶ್ ಇರುತ್ತೆ, ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಮತ್ತು ದೇವಸ್ಥಾನದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ನಮಸ್ಕಾರ ಮಾಡೋದಕ್ಕೂ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ದೇವಸ್ಥಾನದಲ್ಲೇ ಬಂದ್ವಲ್ಲ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ವಿಡಿಯೋನು ಕೂಡ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡ್ವಿ. ಇದು ಪುಟ್ಟ ವಿಗ್ರಹ, ಪಂಚಲೋಹದ ವಿಗ್ರಹ ಬರ್ತಲ್ವ ಅದು ಮೇಲ್ಗಡೆ ಇರೋದು ಕರ್ಬಸಜ ದೊಡ್ಡದು. ನನಗಂತೂ ತುಂಬ ಇಷ್ಟ. ನನಗೆ ಬುದ್ಧಿ ಬಂದಾಗಿಂದ ಇದನ್ನು ನಂಬ್ಕೊಂಡಿದ್ದೀವಿ ನಾನು ನನ್ನಮ್ಮ ಇಬ್ಬರು ಕೂಡ. ಯಾಕಂದರೆ ಲೈಫಲ್ಲಿ ನಮ್ಮ ಜೊತೆ ಯಾರೂ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಕೂಡ ನಮ್ಮ ಜೊತೆ ನಿಂತಿದ್ದು ಈ ಅಜ್ಜಯ್ಯನೇ. ಹಾಗೆ ನನ್ನ ಜೀವನ ಸ್ಟಾರ್ಟ್ ಆದಾಗ ಯಾರ ಸಪೋರ್ಟು ಇಲ್ಲ. ಈ ಕಡೆ ನನ್ನ ತಾಯಿ ಸಪೋರ್ಟ್ ಒಂದೇ, ನನ್ನ ಮದುವೆ ಆದಮೇಲೆ. ಮತ್ತು ನನ್ನ ಗಂಡನ ಕಡೆಯಿಂದ ಯಾರ ಸಪೋರ್ಟು ಇಲ್ಲ. ಸೊ ಆವಾಗಲೂ ಕೂಡ ನಮಗೆ ಬಲವಾಗಿ ಮತ್ತು ನಮ್ಗೆ ನಮ್ಮ ಮನಸ್ಸಲ್ಲೇ ನಮ್ಗೆ ಧೈರ್ಯ ತುಂಬಿದ್ದು ಈತ ಅಂತ ಹೇಳ್ಬೋದು. ಎಲ್ಲರೂ ಅಂದ್ಕೋಬೋದು ಇದೇನು ಹಿಂಗೆ ಹೇಳ್ತಾರೆ ಅಂತ. ಹೌದು, ಇದು ನಿಜವೇ. ಯಾಕಂದರೆ ನಮಗೆ ಯಾರೂ ಹೇಳದೇ ಇದ್ರೂ ಮನಸ್ಸಲ್ಲಿ ಒಂದು ರೀತಿ ಧೈರ್ಯ ತುಂಬೋದು ಯಾರಾದರೂ ಒಬ್ಬರಿದ್ದಾರೆ ಅಂದರೆ ಅದು ಈತ ನನಗೆ. ಹಾಗಾಗಿ ನಾನು ಎಷ್ಟು ನಂಬಿದ್ದೀನೋ ಅದಕ್ಕೂ ಜಾಸ್ತಿ ನನ್ನ ಮನೆಯವ್ರು ನಂಬಿದ್ದಾರೆ. ಅವ್ರಿಗೆ ತುಂಬ ಇಷ್ಟ. ಬೆಳಿಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಿ ಅವರು ಹೋಗಬೇಕಾದ್ರೂ ಅಷ್ಟೇ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅವಾಗ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಕೆಲಸದಿಂದ ಬಂದಾಗಲೂ ಮಧ್ಯಾಹ್ನ ಊಟಕ್ಕೆ ಬಂದಿರ್ತಾರಲ್ವ ಅವಾಗೂ ಅಷ್ಟೇ ಮತ್ತೆ ಕೈಕಾಲು ಮುಖ ತೊಗೊಂಡು ಮತ್ತೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ನಂಬಿದ್ದಾರೆ. ಒಂದು ರೀತಿ ನಮಗೆ ಗಾಡ್ ಫಾದರ್ ಮತ್ತು ನಮ್ಮ ಮನೆಗೆ ಒಂದು ದೊಡ್ಡ ಏನಂತಾರೆ ಯಜಮಾನ್ರು ಅಂತಾರಲ್ಲ, ಸೊ ಅದೇನೇ ಇವರು. ಎಷ್ಟು ಹೇಳಿದ್ರೂ ಕೂಡ ಸಾಲದು ಅಷ್ಟು ಅವ್ರ ಬಗ್ಗೆ. ಹಾಗೆ ಇವಾಗ
ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ನಲ್ವ, ಸ್ಕೂಲಿಗೆ ಕಳಿಸಿದ್ಮೇಲೆ ಅವರಿಗೋಸ್ಕರ ನರ್ಗಿಸ್ ಮಂಡಕ್ಕಿ ಮಾಡಿದೆ. ಸ್ವಲ್ಪ ಮಾತ್ರ ಈ ಪಾತ್ರೆಯಲ್ಲಿ ಉಳಿಸ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಕವರಲ್ಲಿ ಹಾಕಿ ಕಟ್ಟಿಕ್ಕಿದ್ದೀನಿ. ಯಾಕಂತಂದರೆ ಅದು ಗಾಳಿಗೆ ಬಿಟ್ವಿ ಅಂದರೆ ಒಂಚೂರು ಮೆತ್ತಗಾಗ್ಬಿಡುತ್ತೆ. ಮತ್ತು ಪಾತ್ರೆಯಲ್ಲಿ ಇತ್ತು ಅಂದರೆ ಅದಕ್ಕೋಸ್ಕರ ಕವರಲ್ಲಿ ಹಾಕಿ ಕಟ್ಟಿಟ್ಬಿಟ್ಟಿದ್ದೀನಿ. ಇವಾಗ ಸಂಜೆ ಬಂದ್ರಲ್ವ, ಅವರಿಗೆ ಮಂಡಕ್ಕಿ ಒಂಚೂರು ಈರುಳ್ಳಿನೆಲ್ಲ ಕಟ್ ಮಾಡಿಬಿಟ್ಟು ಅವ್ರ ಕೈ ಕೊಟ್ಟಿದ್ದೀನಿ. ಇದನ್ನು ತಿಂದುಬಿಟ್ಟು ಅವ್ರೀಗ ಟ್ಯೂಷನ್ ಕಡೆ ಹೋಗ್ತಾ ಇದ್ದಾರೆ. ನನ್ನ ಮಗಳಂತೂ ಫುಲ್ಲು ಅವಳು ದೊಡ್ಡವಳಾಗ್ತಾ ಇದ್ದಾಳನೋ, ಎಷ್ಟು ಬೇಗ ದೊಡ್ಡವಳಾಗ್ತಿದ್ದಾಳಪ್ಪ ಅಂತ ಅನಿಸ್ತಾ ಇದೆ. ಚಿಕ್ಕವಳಿದ್ದು ನೋಡ್ತಾನೆ ಕಣ್ಮುಂದೆನೇ ಮಕ್ಕಳು ಎಷ್ಟು ಬೇಗನೆ ದೊಡ್ಡವರಾಗ್ಬಿಡ್ತಾರೆ. ಸೊ ಆ ಥರ ಇವಾಗ ಇಬ್ಬರು ಕೂಡ ಟ್ಯೂಷನಿಗೆ ಹೋಗ್ತಾ ಇದ್ದಾರೆ. ಅವಳ ಬ್ಯಾಗ್ ನಾವು ಹಾಕ್ಕೊಂಡು, ಅವನ ಬ್ಯಾಗ್ ನಾವು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ಸಲ ಇಬ್ಬರದೂ ಬುಕ್ಸ್ನ ಒಂದೇ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾರೆ. ಒಂದೊಂದು ಸಲ ಸಪ್ರೇಟಾಗಿ ಈ ಥರ ಇಟ್ಕೊಂಡು ಕೂಡ ಹೋಗ್ತಾರೆ. ಇವಿಬ್ಬರನ್ನ ಅಂದರೆ ಸ್ವಲ್ಪ ದೂರದವರೆಗೂ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಇಲ್ಲ ಅಂತಂದರೆ ಒಂದೊಂದು ಸಲ ಏನಾದರೂ ಕೆಲಸ ಇತ್ತಂದರೆ ನೀವೇ ಹೋಗಿ ಬರ್ರಪ್ಪ ಅಂದರೆ ಅವರೇ ಹೋಗ್ತಾರೆ. ನನಗೇನು ಕೆಲಸ ಇಲ್ಲ, ಹೋಗಿ ಬರೋಣ ಬಿಟ್ಟು ಬರೋಣ ಅಂದರೆ ನಾನೇ ಹೋಗ್ತೀನಿ. ಮತ್ತು ಕರ್ಕೊಂಬರ್ಬೇಕಾದ್ರೆಲ್ಲ ನಾನೇ ಹೋಗಿ ಕರ್ಕೊಂಬರ್ತೀನಿ. ನನ್ನ ಮಗ ಇವಾಗ ಇಲ್ಲ ಬಿಡಮ್ಮ ನಾನೇ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಆದರೂ ಒಂದು ಕಡೆ ಭಯ ಆಗುತ್ತೆ. ಯಾಕಂದರೆ ಇಷ್ಟು ದಿನವೂ ಕೂಡ ನಾವೇ ಕರ್ಕೊಂಡು ಹೋಗೋದು, ಬಿಡೋದು ಮತ್ತು ಕರ್ಕೊಂಬರೋದೆಲ್ಲ ಮಾಡ್ತಾ ಇರ್ತೀವಲ್ವ. ಸಡನ್ನಾಗಿ ಅವರೇ ನಾವು ಹೋಗ್ತೀವಿ ಅಂತ ಅಂದಾಗ ಏನೋ ಒಂಥರ ಒಂಚೂರು ಭಯ ಅನಿಸುತ್ತೆ. ಅವ್ರಿಗೇನೂ ಅನಿಸಲ್ಲ, ಬಟ್ ನನಗೆಲ್ಲೋ ಒಂದು ಕಡೆ ಭಯ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅರ್ಧ ದಾರಿವರೆಗೂ ಬಿಟ್ಬಿಟ್ಟು ಬರ್ತೀನಿ. ಆಯ್ತು ಹೋಗ್ರಪ್ಪ ಅಂತ ಹೇಳಿ ನನಗೊಂಥರ ಸಮಾಧಾನ, ಅಲ್ಲಿವರೆಗಾದರೂ ಹೋಗಿಬಿಟ್ಟು ಬಂದಿದ್ದೀನಲ್ಲ, ಹೋಗ್ತಾರೆ ಬಿಡು ಅಂತಂದು. ಆ ಥರ ಇವಾಗ ಅವ್ರನ್ನ ಬಿಟ್ಟು ಬಂದು ನೆಕ್ಸ್ಟು ಮನೇಲಿ ಏನು ಕೆಲಸ ಇದೆಯೋ ಅದು ಮಾಡ್ಕೋಬೇಕು. ಅದೇ ಸಂಜೆ ಹೊತ್ತು ಕಸ ಗುಡಿಸಿ ದೀಪ ಹಚ್ಚೋದು ಕೆಲಸ ಇದೆ ಅಷ್ಟೇ. ಮತ್ತು ಅಡುಗೆ ಕೂಡ ಬೆಳಗ್ಗೆನೇ ಮಾಡಿದೆ, ಅಂದರೆ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಮಾಡಿಕ್ಕಿದೆ. ಅದೇ ಸಾಂಬಾರಿದೆ ರಾತ್ರಿ ಊಟಕ್ಕೆ. ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅನ್ಕೋತೀನಿ, ಬಟ್ ಆಗೋದೇ ಇಲ್ಲ, ಏನಾದರೂ ಒಂದು ಮಧ್ಯೆ ಬರುತ್ತೆ. ಹಾಗಾಗಿ ಚಿಕ್ಕದೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ವ್ಲಾಗ್ಸು ಕೂಡ ಇಷ್ಟ ಆಗುತ್ತೆ. ತುಂಬ ಜನ ವ್ಲಾಗ್ಸು ಹಾಕಿ ಸಿಸ್ಟರ್ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಡೈಲಿ ವ್ಲಾಗ್ಸ್ ಕೂಡ ಇರುತ್ತೆ. ಒಂದು ದಿನವೂ ಕೂಡ ಇನ್ಮೇಲೆ ಮಿಸ್ ಮಾಡ್ದೇ ವ್ಲಾಗ್ಸು ವೀಡಿಯೋಸು ಹಾಕ್ತಾಯಿರ್ತೀನಿ. ಸೊ ಸಪೋರ್ಟ್ ಮಾಡಿ. ಏನಾದರೂ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದರೆ ಅಥವಾ ಏನಾದರೂ ಸ್ವಲ್ಪ ಹಾಕೋದಕ್ಕೆ ಆಗದಿದ್ರೆ ಮಾತ್ರ ಹಾಕೋದಿಲ್ಲ ವೀಡಿಯೋಸ್ನ, ಬಟ್ ಡೈಲಿ ಕೂಡ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ನೋಡಿ ಇಲ್ಲಿವರೆಗೂ ಬಿಟ್ಟೆ, ಇಲ್ಲಿಂದ ಅವ್ರ ಪಾಡಿಗೆ ಅವ್ರು 3 ಜನ ಹೋಗ್ತಾ ಇದ್ದಾರೆ. ಅದಾದಮೇಲೆ ಮನೆಗೆ ಬಂದರು. ನೈಟ್ ಮನೆಗೆ ಬಂದ ತಕ್ಷಣವೇ ಫಸ್ಟು ಊಟ ಮಾಡಿದ್ಮೇಲೆ ನೆಕ್ಸ್ಟು ಏನಾದರೂ ಹೋಮ್ವರ್ಕ್ ಇದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಟಿ ವಿಲಿ ಸಾಂಗ್ ಹಚ್ಚಿದ್ದೀನಿ, ಹಾಗಾಗಿ ಟಿ ವಿ ನೋಡ್ತಾ ಇಲ್ಲ ಅವರು. ಇಲ್ಲ ಅಂತ ಹೇಳಿದರೆ ಮುಖ ಎಲ್ಲ ಟಿ ವಿ ಕಡೆ ಇರ್ತಾಯಿತ್ತು. ಸಾಂಗ್ಸ್ ಕೇಳಿಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದಾರೆ. ಅವ್ರಿಗಿಷ್ಟ ಆಗಿರೋಂಥ ಹಾಡುಗಳ್ನೆಲ್ಲ ಡೌನ್ಲೋಡ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನು ಟಿ ವಿ ಕನೆಕ್ಟ್ ಮಾಡಿಬಿಟ್ಟು ಪ್ಲೇ ಮಾಡಿ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅವರು ಈ ಥರ ಕೂತ್ಕೊಂಡು ಊಟ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ 1 ಅವರ್ ಬೇಕು. ನಾನು ಪದೇ ಹೇಳಬೇಕು, ಊಟ ಮಾಡಿ, ಫಾಸ್ಟಾಗಿ ಮಾಡಿ, ಹೋಮ್ವರ್ಕ್ ಇದೆ ಅಂತ ಹೇಳ್ತಾ ಇರಬೇಕು. ಆವಾಗ ಮಾತ್ರ ಫಾಸ್ಟಾಗಿ ಊಟ ಮಾಡ್ತಾರೆ. ಇಲ್ಲ ಅಂತ ಅಂದರೆ ನಿಧಾನಕ್ಕೆ 1 ಅವರ್ ಆದರೂ ಇನ್ನೂ 1 ಅವರ್ ಆದರೂ ಪರವಾಗಿಲ್ಲ, 2 ಅವರ್ ಆದರೂ ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ನಾನು ಸ್ವಲ್ಪ ಚಳಿಗೆ ನಾನು ತಡೆಯಲ್ಲ, ಹಾಗಾಗಿ ಸ್ವೆಟರೆಲ್ಲ ಹಾಕ್ಕೊಂಡು ನಾನು ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀನಿ. ಹಾಗೆ ಫೇಸ್ ಮೇಲೆ ನೋಡ್ತಾ ಇರ್ಬೋದು, ಒಂದು ಪಿಂಪಲ್ಸು, ಅಂದರೆ ಮೊದಲಿಗೆ ಏನು ಪಿಂಪಲ್ಸ್ ಇದ್ವೋ ಅದಕ್ಕೂ ಎಷ್ಟೋ ಬೆಟರ್ ಆಯಿತು ಸ್ಕಿನ್ನು. ಏನು ಮಾಡಿದೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಹೇಳ್ತೀನಿ. ಓಕೆನಾ? ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.